ಗ್ಲಾಸಸ್ ಒಳಗೆ ಅಲ್ಲಿ ಇಟ್ಟಿರ್ತಿದ್ರ ಫ್ಲವರ್ ಶೋನ, ಅದು ನೋಡಿದ್ದೆ. ಬಟ್ ಇದು ಅದಕ್ಕಿಂತ 2 ಪಟ್ಟು ಭಾಳ ದೊಡ್ಡದೈತಿ. ಸುಮ್ಮನೆ ಅಂಬೇಡ್ಕರ್ ಅಂತಾರೆ, ಅವ್ರು ಏನು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದನ್ನು ಸ್ವಲ್ಪ ಅಧ್ಯಯನ ಮಾಡಿದವ್ರು ಗೊತ್ತಿದೆ. ತುಂಬ ಜನ ಸೇರಿದ್ದಾರೆ. ಆದರೆ ಇಷ್ಟು ಬಾರಿ ಮಾಡಿದ್ದಕ್ಕೂ ಈ ಬಾರಿ ತುಂಬ ಚೆನ್ನಾಗಿ ಮಾಡವ್ರೆ. ಈ 100 ರೂಪಾಯಿ ಕೊಟ್ಟು ಒಳಗಡೆ ಬಂದ್ವಲ್ಲ, ಏನೋ ಒಂದು ಮನಸ್ಸು ಸ್ಯಾಟಿಸ್ಫ್ಯಾಕ್ಷನು. ಇವರು ಬಾಗಲಕೋಟೆಯಿಂದ ಬಂದಿರು ಸರ್. ಎಸ್ಪೆಷಲಿ ಇದು ಹೂ ಹುಚ್ಚು ನೋಡಕ್ಕೆ ಬಂದಿರು ಸರ್. ಇವರು ಬೆಳಗಾವಿಯಿಂದ ಬಂದಾರೆ ಸರ್. ಅವ್ರು ಬಿಜಾಪುರದಿಂದ ಬಂದಾರೆ ಸರ್. ಮೇನ್ ಅಂದ್ರೆ ಇವರು ಪುಷ್ಪ ಪ್ರದರ್ಶನ ಪ್ರತಿ ವರ್ಷ 15ನೇ ಆಗಸ್ಟ್ 26ನೇ ಜನವರಿಗೆ ಇವ್ರು 3 ಜನ ಮಿಸ್ ಮಾಡಲ್ಲ ಸರ್. ಫಸ್ಟ್ ಟೈಮ್ ಬರ್ತಿರೋದು, ಅಂದ್ರೆ ಕಾಲೇಜ್ ಆಗಿ ರಜೆ ಇತ್ತು, ಹಾಗೆ ಬಂದಿದ್ವಿ. ಚೆನ್ನಾಗಿದೆ, ಥೀಮ್ ಎಲ್ಲ ಚೆನ್ನಾಗಿದೆ, ನೋಡ್ಲಿಕ್ಕೆ ಖುಷಿ ಆಗ್ತದೆ. ಫ್ಯಾಮಿಲಿ ಇಲ್ಲ, ಬ್ಯಾಚುಲರ್ ಆಗಿ ಬರ್ತಾ ಇದೀವಿ. ನೆಕ್ಸ್ಟ್ ಆದ್ರೂ ಫ್ಯಾಮಿಲಿ ಆಗಿ ಬರಲಿ ಅಂತ. ನಾವು ಹುಬ್ಳಿಯಿಂದ ಬಂದೇವಿ ಸರ್. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದದ್ದು ಫ್ಲವರ್ ಶೋಗ. ಅದು ಲಾಲ್ಬಾಗ್ ಫಸ್ಟ್ ಟೈಮ್ ನೋಡತ್ತೇವಿ. ಫ್ಲವರ್ ಶೋ ಮಾತ್ರ ಸಖತ್ತಾಗೈತಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ಬೋದು. ಭಾಳ ಮಸ್ತ್ ಚೆನ್ನಾಗಿ ಮಾಡಿದಾರ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನು ನನ್ನ ತಮ್ಮ ಫಸ್ಟ್ ಟೈಮ್ ಬಂದೇವಿ. ಫ್ಲವರ್ ಶೋ ಮಾತ್ರ ಭಾರಿ ಚಂದ ಐತಿ. ನಾನು ನಮ್ಮ ಹುಬ್ಳಿ ಒಳಗೆ ಗ್ಲಾಸಸ್ ಒಳಗೆ ಅಲ್ಲಿ ಇಟ್ಟಿರ್ತಿದ್ರ ಫ್ಲವರ್ ಶೋನ, ಅದು ನೋಡಿದ್ದೆ. ಬಟ್ ಇದು ಅದಕ್ಕಿಂತ 2 ಪಟ್ಟು ಭಾಳ ದೊಡ್ಡದೈತಿ. ಎಷ್ಟು ದೊಡ್ಡದೈತೆ ಅಂದ್ರೆ ಇಲ್ಲೆಲ್ದ ಹೊರಗಡೆ ಎಲ್ಲ ಡೆಕೋರೇಟ್ ಮಾಡಿದಾರ. ಆಮೇಲೆ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋ ಶೂಟ್ ಮಾಡ್ಕೊಳಕ, ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡಕ ಭಾರಿ ಹೇಳಿ ಮಾಡ್ಸಿದ ಪ್ಲೇಸ್ ಐತಿ. ಬರ್ರಿ ಎಲ್ಲರೂ ಎಂಜಾಯ್ ಮಾಡ್ರಿ. ಒಳಗಡೆ ಮಾತ್ರ BR ಅಂಬೇಡ್ಕರ್ ಅವರು ಸತ್ಯಾಗ್ರಹ ಮಾಡಿರೋದು, ಆಮೇಲೆ ಫ್ಲವರ್ ಇಂದ ಡೆಕೋರೇಟ್ ಮಾಡೋದೆಲ್ಲ ಭಾಳ ಚಂದ ಐತಿ. ನೋಡ್ಬೋದು, ಕಣ್ ತುಂಬ್ಕೋಬಹುದು. ಅದ್ರ ಜೊತೆ ಏನಂದ್ರೆ ಯಾರಿಗಾದ್ರೂ ಫೋಟೋ ಕ್ರೇಜ್, ವಿಡಿಯೋ ಕ್ರೇಜ್ ಇದ್ದವ್ರಿಗೆ ಹೇಳಿ ಮಾಡ್ಸಿದ ಪ್ಲೇಸ್. ಮಿಸ್ ಮಾಡಕ ಹೋಗ್ಬೇಡ್ರಿ. ಆಗಸ್ಟ್ 19ರವರೆಗೂ ಐತಿ. ಸಾಧ್ಯ ಆದ್ರೆ ಎಲ್ಲರೂ ಬಂದು ವಿಸಿಟ್ ಕೊಟ್ಟು ಹೋಗ್ರಿ. ವಿವಿಧವಾದ ನಮ್ ಕಡೆ ಡೇರೆ ಹೂ ಅಂತ ಕರೀತಾರ. ಅದ್ರೊಳಗೂ ಬಹಳ ದೊಡ್ಡದು ಮತ್ತೆ ಬಹಳ ಕಲರ್ಫುಲ್ ಆಗಿರೋ ವೆರೈಟೀಸ್ ನಾನು ಇಲ್ಲಿ ನೋಡಿದೆ. ಅಂದ್ರೆ ನಾನು ಬೇರೆ ಕಡೆ ನೋಡಿದ್ರಕಿನ್ನ 2 ಪಟ್ಟು 3 ಪಟ್ಟು ಜಾಸ್ತಿ ಇಲ್ಲದಾವ್. ಅಂದ್ರೆ ಜನ ಇಷ್ಟ ಅಂತ ತಿಳ್ಕೊಂಡವ್ರು ಇಲ್ಲಿ ಬಂದ್ರ ಅದ್ರಕಿನ್ನ 2 ಪಟ್ಟು 3 ಪಟ್ಟು ಜಾಸ್ತಿ ವೆರೈಟೀಸ್ ಇಲ್ಲದಾವ್. ಅಂದ್ರೆ ಬಂದಿರೋದಕ್ಕೂ ಸಾರ್ಥಕ ಅನ್ನೋ ಫೀಲಿಂಗ್ ಬರತ್ತ. ಚೆನ್ನಾಗದ. ವೆರೈಟಿ ಒಳಗೆ ಮಾತ್ರ ಏನು ಕಾಂಪ್ರಮೈಸ್ ಇಲ್ಲ. ಎಲ್ಲ ವೆರೈಟೀಸ್ ಅದಾವ, ಎಲ್ಲ ತಳಿ ನೋಡ್ಬೋದು. ಇವ್ರ ಇಮ್ಯಾಜಿನೇಷನ್ ಥಾಟ್ ಮ್ಯಾಚ್ ಆಗಲ್ಲ ಸರ್. ಯಾಕಂದ್ರೆ ಒಂದೊಂದು ಸಾರ್ತಿ ಒಂದೊಂದು ಮಾಡ್ತಾರೋ. ಆದ್ರೆ ಇವ್ರು ಏನೋ ಮಾಡಿದ್ರು ಯೂನಿಕ್ ಆಗಿರತ್ತ ಅಂತ ಅನ್ಕೊಂತೇನೆ ನಾನು. ಯಾಕಂದ್ರೆ ಈಗ ಅಂಬೇಡ್ಕರ್ ಅವ್ರದ್ದು ಮಾಡಿರೋದು ನನ್ನ ಥಾಟ್ ಮಾಡಿರ್ಲಿಲ್ಲ. ಇಲ್ಲಿ ಬರೋಕ್ಕೂ ಮೊದಲು ಏನೋ ಮಾಡಿರ್ಬೋದು, ಆಗಸ್ಟ್ 15 ಥೀಮ್ ಇಟ್ಕೊಂಡು ಅನ್ಕೊಂಡಿದ್ದೆ. ಬಟ್ ಮಾಡಿರೋದು ಮಾತ್ರ ಭಾಳ ಥಾಟ್ಫುಲ್ ಆಗದ. ಪ್ರೈಸ್ ಮಾತ್ರ ವೀಕ್ಲಿ 2 ಪ್ರೈಸ್ ಮಾಡಿದ್ದಾರೆ ಸರ್. ಡೈಲಿ ನಾರ್ಮಲ್ ಪ್ರೈಸೇ ಇಡ್ಬೇಕು ಅವ್ರು. ಮೇ ಬಿ ಸಂಡೇಗೆ ಒಂದು ದಿವಸ, ಅದರ್ ಡೇಸ್ ಒಂದು ಪ್ರೈಸ್ ಡಿಫ್ರೆನ್ಸ್ ಇಟ್ಟಿದ್ದಾರೆ. ಎಲ್ಲ ನಾರ್ಮಲ್ ಆಗಿ ಇಡಬೇಕು. ಮೇನ್ ಅಂದ್ರೆ ಇದು ಪುಷ್ಪದಿಂದ ಆಕೃತಿ ಏನು ಮಾಡಿದ್ದಾರೆ ಸರ್, ಅದ್ಭುತವಾಗಿ ಮಾಡಿದ್ದಾರೆ ಸರ್. ಟೋಟಲಿ ಒಂದಕ್ಕಿಂತ ಒಂದು ಪ್ರತಿಯೊಂದು ಕ್ಷಣನೂ ಬೋರ್ ಆಗೋವಂಥದ್ದು ಯಾವುದೂ ಇಲ್ಲ ಸರ್. ಇನ್ನು ಎಂಟ್ರೆನ್ಸಿಂದನೂ ಆಚೆ ಬರಬೇಕಾದ್ರೂ ಪ್ರತಿಯೊಂದು ಸ್ಥಳದಾಗೂ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. 100 ರೂಪಾಯಿಗೆ ಏನು ಮೋಸ ಇಲ್ಲ. ಆದರೆ ಡೈಲಿ ಪ್ರೈಸ್ ಒಂದೇ ಇರ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಮತ್ತು ಇವರು ಬಾಗಲಕೋಟೆಯಿಂದ ಬಂದಿರು ಸರ್. ಎಸ್ಪೆಷಲಿ ಇದು ಹೂ ಹುಚ್ಚು ನೋಡಕ್ಕೆ ಬಂದಿರು ಸರ್. ಇವರು ಬೆಳಗಾವಿಯಿಂದ ಬಂದಾರೆ ಸರ್. ಅವ್ರು ಬಿಜಾಪುರದಿಂದ ಬಂದಾರೆ ಸರ್. ಮೇನ್ ಅಂದ್ರೆ ಇವರು ಪುಷ್ಪ ಪ್ರದರ್ಶನ ಪ್ರತಿ ವರ್ಷ 15ನೇ ಆಗಸ್ಟ್ 26ನೇ ಜನವರಿಗೆ ಇವ್ರು 3 ಜನ ಮಿಸ್ ಮಾಡಲ್ಲ ಸರ್. ಇವ್ರ ಜೊತೆಗೆ ನಾನು ಸೇರ್ಕೊಂಡಿದ್ದೀನಿ ಸರ್. ಇಲ್ಲ ಸಿಗಲ್ಲ ಸರ್. ಸಿಕ್ಕರು ಇಷ್ಟು ಪ್ರಮಾಣದಾಗ ಸಿಗಲ್ಲ ಸರ್. ಇದ್ರದ್ದು ಕಾಲ್ಭಾಗ 5% 10% ಸಿಗ್ಬೋದು. ಬಟ್ ಇಷ್ಟು ಪ್ರಮಾಣದಾಗ ಸಿಗಲ್ಲ ಸರ್. ಇಡೀ ಕರ್ನಾಟಕದ ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ. ಬಟ್ ಇಡೀ ಕರ್ನಾಟಕದಾಗ ಎಲ್ಲೂ ಸಿಗಲ್ಲ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಲಾಲ್ಬಾಗಲ್ಲಿ ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ. ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ತುಂಬ ಅಭಿನಂದನೆಗಳು ಹೇಳಬೇಕಾಗುತ್ತೆ. ಈ ಥರ ಫಸ್ಟ್ ನಾವು ಲಾಲ್ಬಾಗಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಏನಿಲ್ಲ, ಚೆನ್ನಾಗಿತ್ತು, ಖುಷಿ ಆಯಿತು. ಚೆನ್ನಾಗಿದೆ. ಎಲ್ಲ ಡೆಕೋರೇಷನು ಅಂಬೇಡ್ಕರ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಿದ್ದಾರೆ. ಎಲ್ಲ ಅವರು ಯಾವ ಥರ ಇದು ಮಾಡಿದರು, ಯಾವ ಥರ ಎಜುಕೇಷನ್ ಕಂಪ್ಲೀಟ್ ಮಾಡಿಬಿಟ್ಟು ಯಾವ ಥರ ಸಂವಿಧಾನನ ಇದು ಮಾಡಿದ್ರು ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ನಾವು 1-2 ಟೈಮ್ ಬಂದಿದ್ದೀವಿ. ಆದರೆ ಫ್ಲವರ್ ಶೋಗೆ ಫಸ್ಟ್ ಟೈಮ್ ಇದು ಬರ್ತಾ ಇರೋದು. ಇನ್ನೂ ಮಾಡ್ಬೋದು ಸರ್. ಸ್ವಲ್ಪ ಫ್ಲವರ್ಸ್ ಎಲ್ಲ ಸ್ವಲ್ಪ ಇದಾಗಿದೆ ಬಿಸಿಲಿಗೆ. ಸ್ವಲ್ಪ ಚೆನ್ನಾಗಿ ನೀರು ಇದು ಮಾಡಿದರೆ ಫ್ರೆಶ್ ಆಗಿರುತ್ತೆ ಫ್ಲವರ್ಸು. ವೀಕೆಂಡ್ಸಲ್ಲಿ ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಪ್ರತಿ ವರ್ಷ ಬರ್ತೀವಿ ಸರ್ ಈ ಫಲಪುಷ್ಪ ನೋಡಲಿಕ್ಕೆ. ಯಾಕಂದರೆ ನಾವು ವೃತ್ತಿಯಿಂದ ಟೀಚರ್, ಮಕ್ಕಳಿಗೆ ಇಂಥ ತೋರಿಸ್ಲಿಕ್ಕೆ ಇದ್ರ ಬಗ್ಗೆ ಹೇಳಲಿಕ್ಕೆ ನಮಗೂ ಒಂದು ರೀತಿಯಿಂದ ಖುಷಿ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಕಾರ್ಯಕ್ರಮ ನೋಡ್ಬೇಕು. ಬಟ್ ಅವ್ರು ಯೂನಿಫಾರ್ಮ್ ಕಡ್ಡಾಯ ಮಾಡಿದ್ರೆ ಅದು ಬೇಕಾಗಿಲ್ಲ ಸರ್. ಎಲ್ಲ ಮಕ್ಕಳಿಗೆ ಫ್ರೀ ಬಿಡಬೇಕಾಗಿತ್ತು ಅವರು. ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಎಲ್ಲರ ಮಕ್ಕಳಿಗೆ ಹಾಕೊಂಬರೋಕ್ಕಾಗಲ್ಲ ಇಲ್ಲಿಗೆ. ಈಗ ನೀವು ವಿದ್ಯಾರ್ಥಿಗಳಿಗೆ ಫ್ರೀ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋರೇ ಇರ್ತಾರೆ. ID ಕಾರ್ಡು ಏನೋ ಒಂದು ವಯಸ್ಸಿಗೆ ಅನ್ಕೊಂಡು ಫ್ರೀ ಬಿಡಬೇಕಾಗಿತ್ತು ಅವ್ರಿಗೆ. ಯೂನಿಫಾರ್ಮೇ ಮಾಡಬಾರ್ದಾಗಿತ್ತು ಅದಕ್ಕೆ. ಯೂನಿಫಾರ್ಮ್ ಅಂದ್ರೆ ಈಗ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಸ್ಕೂಲಿಗೆ ಹೋಗಿರ್ತಾರೆ ಸರ್, ಮನೇಲಿ ಯಾರೂ ಇರಲ್ಲ. ಆದ್ರೆ ವಿದ್ಯಾರ್ಥಿಗಳು ಅಂತಂದ್ಮೇಲೆ ಮಕ್ಕಳು ವಿದ್ಯಾರ್ಥಿಗಳೇ ಇಂಡೈರೆಕ್ಟ್ ಆಗಿ. ಒಂದು ಅತ್ಯದ್ಭುತವಾದಂಥ ಮಹಾನ್ ಡಾಕ್ಟರ್ B ಅಂಬೇಡ್ಕರ್ ಅವರ ಪ್ರತಿಯೊಂದು ಜೀವನ ಶೈಲಿ ಯಾವ ರೀತಿ ಇತ್ತು, ಯಾವ ರೀತಿ ಇಲ್ಲ ಅನ್ನೋದನ್ನು ಪ್ರತಿಯೊಂದನ್ನು ಹೇಳ್ಕೊಡ್ತಕ್ಕಂಥ ಒಂದು ಸುಂದರ ದೃಶ್ಯವನ್ನು ನಾವು ಇದರಲ್ಲಿ ನೋಡ್ಬೋದಾಗಿದೆ ಸರ್. ನಾವು ಮತ್ತು ಈ ಥರದ ದೃಶ್ಯಗಳು ಸಿಗ್ತಕ್ಕಂಥದ್ದು ಭಾಳ ಕ್ಷಣಿಕವಾಗಿ. ದೇಶದ ಒಬ್ಬ
ಶಿಲ್ಪಿ, ಸಂವಿಧಾನ ಶಿಲ್ಪಿ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿದ್ದಾರೆ. ಇದು ತುಂಬ ವಿಶೇಷವಾದಂಥ ಇದನ್ನು ಒಪ್ಕೋಬೇಕು ಎಲ್ಲರೂ. ಅದನ್ನು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಲ್ಲ. ಸುಮ್ಮನೆ ಅಂಬೇಡ್ಕರ್ ಅಂತಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿರೋಲ್ಲ. ಅದನ್ನು ಸ್ವಲ್ಪ ಅಧ್ಯಯನ ಮಾಡಿದವ್ರಿಗೆ ಗೊತ್ತಿದೆ. ತುಂಬ ಚೆನ್ನಾಗಿದೆ. ನಮ್ಗೆ ಅದು ಗೊತ್ತಿರೋದ್ರಿಂದ ಐ ಆಮ್ ಫೀಲ್ ಹ್ಯಾಪಿ. ಇದೇ ಥರ ಎಲ್ಲ ವರ್ಷ ಮಾಡ್ಕೊಳ್ತಾ ಹೋಗಲಿ, ಎಲ್ಲರಿಗೂ ಇದೇ ಥರ ಗೌರವ ಕೊಡಲಿ, ದೇಶದ ಗೌರವವಾಗಿ ಇತಿಹಾಸ ಚೆನ್ನಾಗಿ ಕಾಪಾಡ್ಕೊಂಡು ಬರಲಿ ಅಂತ ತುಂಬ ಸಂತೋಷ ಆಯಿತು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ. ಕಾಸ್ಟಿಂಗ್ ಎಲ್ಲ ಜಾಸ್ತಿ ಆಗ್ತಿದೆ. ಅವರು ತೋಟಗಾರಿಕೆ ಇಲಾಖೆಯಲ್ಲೂ ಎಲ್ಲ ತಂದು ಜೋಡಿಸ್ಬೇಕಲ್ಲ, ಹೂಗಳಿಗೆ ರೇಟ್ ಜಾಸ್ತಿ ಇದೆ, ಲೇಬರ್ ಕಾಸ್ಟು ಪ್ರತಿಯೊಂದು ಜಾಸ್ತಿ ಆಗಿದೆ. ನಾವು ಎಲ್ಲ ಇವನ್ನ ಹಾಸನ ಹೋಗ್ತೀವಿ, ಇಲ್ಲೂ ಪ್ರತಿ ವರ್ಷ ಬರ್ತೀವಿ. ಕನ್ನಡ ರಾಜ್ಯೋತ್ಸವಲ್ಲೂ ಬರ್ತೀವಿ, ಗಣರಾಜ್ಯೋತ್ಸವದಲ್ಲೂ ಬರ್ತೀವಿ. ಇಂಡಿಪೆಂಡೆನ್ಸ್ ಡೇ ರೆಗ್ಯುಲರ್ ಮೀಟ್ ಮಾಡೋದು ಬರ್ತಿರ್ತೀವಿ, ನೋಡ್ತಾ ಇರ್ತೀವಿ, ಖುಷಿ ಆಗುತ್ತೆ. ಹಾಂ, ತುಂಬ ಚೆನ್ನಾಗಿತ್ತು ಫ್ಲವರ್ ಶೋ. ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಬೆಂಗಳೂರವರಾಗಿದ್ರು ಕೂಡ ಇದುವರೆಗೂ ಬಂದಿರಲಿಲ್ಲ. ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಅಂಬೇಡ್ಕರ್ ಥೀಮು, ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಚೆನ್ನಾಗಿದೆ. ವಾಟ್ ದೇ ಆರ್ ಡೂಯಿಂಗ್ ಇಸ್ ವೆರಿ ಗುಡ್. ಪ್ರತಿ ವರ್ಷ ಒಂದೊಂದು ಎಕ್ಸ್ಪೆರಿಮೆಂಟಲ್ ಬರುತ್ತೆ. ಪುನೀತ್ ರಾಜ್ಕುಮಾರ್ದು ಬಂತು, ಇವತ್ತು ಅಂಬೇಡ್ಕರ್, ಹಾಗೆ ಒಂದೊಂದು ಡಿಫ್ರೆಂಟ್ ಆಗಿ ತೊಗೊಂಬರ್ತಾ ಇರ್ತಾರೆ. ಇಟ್ಸ್ ಗುಡ್, ಯಾವಾಗಲೂ ಗುಡ್. ಇಲ್ಲೇ ಜಾಸ್ತಿ ಸಿಗೋದು ಸರ್. ಇಲ್ಲಿ ನಮ್ಗೆ ಯಾವಾಗಲೂ ಲಾಲ್ಬಾಗ್ ವಿಲ್ ಬಿ ಒಂಥರ ಪ್ರೆಸ್ಟೀಜಿಯಸ್ ಫಾರ್ ಬ್ಯಾಂಗ್ಳೂರಿಯನ್ಸ್. ಒನ್ ಆಫ್ ದಿ ಗ್ರೇಟೆಸ್ಟ್. ಟಿಕೆಟ್ ಓಕೆ ಸರ್. ಆ್ಯಕ್ಚುಲಿ ಅವ್ರು ಕಡಿಮೆನೇ ಹಾಕಿರೋದು. ಟಿಕೆಟ್ ಪ್ರೈಸಸ್ ಕಡಿಮೆ. ಅವ್ರು ಮಾಡ್ತಾರೋ ಇದಕ್ಕೆ ವಾಟ್ ದೇ ಆರ್ ಡೂಯಿಂಗ್ ಇಸ್ ರಿಯಲಿ ಕಡಿಮೆ. ಅದು ಇವನ್ ಮಕ್ಕಳಿಗೆ ಬೇಕಾದ್ರೆ ಎಕ್ಸಮ್ಷನ್ ಕೊಟ್ಟರು ಕೂಡ ಅಡಲ್ಟ್ಸಿಗೆ ಬೇಕಾದ್ರೆ 150 ಮಾಡೋರೆ, ನೋ ಇಶ್ಯೂಸ್. ಏನು ಮಾಡೋಕ್ಕಾಗಲ್ಲ. ಈಗ ಇವರು ಅದು ತಪ್ಪದು. 50 ರೂಪಾಯಿ ಇಡಬೇಕು, 50 ರೂಪಾಯಿ ಇಡಬೇಕು. ಮಕ್ಕಳಿಗೆ ಫ್ರೀ ಕೊಡಬೇಕು, ಸೀನಿಯರ್ ಸಿಟಿಸನ್ಗೂ ಏನೋ ಬಿಡು ಮಾಡಬೇಕು. ಏನೋ ಅವೆಲ್ಲ ಇದೇ ನೀವು ದುಡ್ಡೇವಲ್ಲ ಮುಖ್ಯ. ಜನಗಳಿಗೆ ಆ ಒಂದು ಇದನ್ನು ತಲುಪಬೇಕು ಅಂದರೆ ಎಲ್ಲರೂ ಬರಬೇಕಲ್ವಾ. ನೀವು ದುಡ್ಡು ಇಟ್ಬಿಟ್ರೆ ದುಡ್ಡು ಇರೋನು ಬರ್ತಾನೆ, ಬೇರೆಯವ್ರು ಯಾರು ಬರ್ತಾರೆ? ತಪ್ಪಾಗುತ್ತೆ. ಅದು ಸರಿ ಇಲ್ಲ. ಅದು ದುಡ್ಡು ಮಾಡಿ, ಬಟ್ ಬೇರೆದ್ರಲ್ಲಿ ಮಾಡಿ. ಬೇಕಾದಷ್ಟಿದೆ, ಏನು ಬೇಕಾದ್ರೂ ಮಾಡ್ಕೋಬೋದು ನೀವು. ಬಟ್ ಜನನ ಆಕರ್ಷಣೆ ಮಾಡಬೇಕು ಅಂದಾಗ ನೀವು ಅದನ್ನು ಏನಾದ್ರು ಒಂದು ಅವ್ರಿಗೆ ಅಟ್ರಾಕ್ಷನ್ ಮಾಡಬೇಕು. ಆವಾಗ ಅವರು ಬರ್ತಾರೆ, ನೋಡೋದಕ್ಕೆ ಖುಷಿ ನೀವು ಯಾರೋ ಒಂದೇ ಲಿಮಿಟೆಡ್ ಜನಕ್ಕೆ ಮಾಡಿದ್ರೆ ಅದು ಅರ್ಥನೇ ಇಲ್ಲ. ಅದು ನಾನೇ ಹೇಳ್ತೀನಿ, ಇವರು ವೈಫಲ್ಯ, ಅದು ಸರ್ಕಾರದ ವೈಫಲ್ಯ, ಈಗ ಡಿಪಾರ್ಟ್ಮೆಂಟ್ ವೈಫಲ್ಯ. ಇದೆಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಚೆನ್ನಾಗಿ ಮಾಡಿದ್ದಾರೆ, ಸ್ಟ್ಯಾಚ್ಯೂ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. We visited this place, okay? The flower exhibition is so good and variety of flowers and plants were there. So for the first time we are just watching, I guess 500 to 600 species of plant. So it was a very nice experience. ಈ ಬಾರಿ ಏನಾಗಿದೆ ಅಂದರೆ, ನಾನು ಕೆಲವೊಂದು 5 ವರ್ಷದಿಂದ ಬರ್ತಾ ಇದ್ದೀನಿ. ಈ ಬಾರಿ ತುಂಬ ಜನ ಸೇರಿಬಿಟ್ಟಿದ್ದಾರೆ. ಅದರಲ್ಲಿ ಗುಂಪಲ್ಲಿ ನೋಡೋಕ್ಕೆ ಆಗ್ತಾಯಿಲ್ಲ. ತುಂಬ ಜನ ಸೇರಿದ್ದಾರೆ. ಆದರೆ ಇಷ್ಟು ಬಾರಿ ಮಾಡಿದ್ದಕ್ಕೂ ಈ ಬಾರಿ ತುಂಬ ಚೆನ್ನಾಗಿ ಮಾಡವ್ರೆ. ಈ 100 ರೂಪಾಯಿ ಕೊಟ್ಟು ಒಳಗಡೆ ಬಂದ್ವಲ್ಲ, ಏನೋ ಒಂದು ಮನಸ್ಸು ಸ್ಯಾಟಿಸ್ಫ್ಯಾಕ್ಷನು. ಮತ್ತು ಒಳಗಡೆ ಅಂಬೇಡ್ಕರ್ ಅವ್ರ ಹತ್ರ ಸ್ವಲ್ಪ ವಿಧಾನಸೌಧ ಪ್ಲಸ್ ಒಂದು ಅಚೀವ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಬಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಆಯಿತು. ಅವಾಯ್ಡ್ ಮಾಡಬೇಕು, ಅವಾಯ್ಡ್ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಆದರೂ ಇವ್ರು ಅವಾಯ್ಡ್ ಮಾಡಬೇಕಂತ ಮನಸ್ಸು. ಕೆಲವೊಂದು ಜನ ಆಂಧ್ರದಿಂದನೂ ಬಂದಿದ್ದಾರೆ. ತೆಲುಗು ಮಾತಾಡ್ತಾಯಿದ್ರಿ. ಏನು ಸರ್, ಯಾವ ಊರು ಸರ್ ಅಂದರೆ, ನಮ್ಮದು ವಿಶಾಖಪಟ್ಟಣಮು, ಅಲ್ಲಿಂದ ಬಂದಿದ್ದೀವಿ. ಹೆಂಗೆ ಬಂದ್ರಿ ಅಂದರೆ, ನಾವು ಪೇಪರಲ್ಲಿ ಆ್ಯಡ್ ನೋಡಿದ್ವಿ, ಅಂಬೇಡ್ಕರ್ ಅವ್ರದ್ದು ಈ ಥರ ಮಾಡಿದ್ವಿ. ಅವ್ರು ಯಾರೋ ಸಂಘದ ಅಧ್ಯಕ್ಷರಂತೆ, ಅವರು ಮತ್ತು ಚೇರ್ಮನ್ಸ್ ಎಲ್ಲರೂ ಬಂದಿದ್ದರು. ನಮಗೆ ಈ ಬಾರಿ ತುಂಬ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಟಿಕೆಟ್ ಪ್ರೈಸ್ ಆ್ಯಕ್ಚುಲಿ ಜಾಸ್ತಿ ಐತೆ ಅನ್ಸತ್ತೆ ಸರ್. ಯಾಕಂದ್ರೆ ಅಡಲ್ಟ್ಸಿಗೆ 100 ರೂಪಾಯಿ ಪರ್ ಹೆಡ್ ಮಾಡಿದಾರ. ಇಲ್ಲಿರೋ ಜನಸಂಖ್ಯೆ ನೋಡಿದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ ಮಾಡ್ಬೋದಿತ್ತೇನೋ, ಇನ್ನೂ ಜನ ಜಾಸ್ತಿ ಬರ್ತಿದ್ರೇನೋ ಅನ್ಕೊಂತೇನೆ. ಯಾಕಂದ್ರೆ ಅಲ್ಲಿ ಮಳಿಗೆ ಒಳಗೆ ನಾನು ಕೇಳಿದೆ, ಈ ವರ್ಷ ನಾನು ಫಸ್ಟ್ ಟೈಮ್ ಬಂದಿರೋ ನನಗೆ ಜಾಸ್ತಿ ಜನ ಅನ್ಸಿದ್ರು ಇಲ್ಲಿ ಬಂದಿರೋರು. ಆದ್ರೆ ಅವ್ರು ಹೇಳಿದ್ರು ಲಾಸ್ಟ್ ಇಯರ್ಕಿನ ಇಯರ್ ಸ್ವಲ್ಪ ಜನ ಕಡಿಮೆ ಬಂದಾರ ಅಂತಂದು. ಮೇ ಬಿ ಪ್ರೈಸ್ ಜಾಸ್ತಿ ಆಗಿರೋದಕ್ಕೆ ಕಡಿಮೆ ಬಂದಿರ್ಬೋದಂತ ನನ್ನ ಥಾಟ್.